ಚಾಮರಾಜನಗರ ಬೆನ್ನಲ್ಲೇ ರಾಜ್ಯದಲ್ಲೂ ಆಕ್ಸಿಜನ್ ಹಾಹಾಕಾರ ಮುಂದುವರೆದಿದೆ. ಚಾಮರಾಜನಗರದಲ್ಲಿ ಆಕ್ಸಿಜನ್ಗಾಗಿ ಹಾಹಾಕಾರ ನಡೆದಿತ್ತು. ಅದರ ಬೆನ್ನಲ್ಲೇ ಈಗ ರಾಜ್ಯದಲ್ಲೂ ಆಕ್ಸಿಜನ್ ಹಾಹಾಕಾರ ಮುಂದುವರೆದಿದೆ. 3-4 ದಿನಗಳಿಂದ ಆಕ್ಸಿಜನ್ ಇಲ್ಲದೆ ಸೋಂಕಿತರು ಸಾವನ್ನಪ್ತಾ ಇದ್ದಾರೆ. ಪ್ರಾಣವಾಯು ಇಲ್ಲದೆ ಕಲಬುರಗಿ, ಹುಬ್ಬಳ್ಳಿಯಲ್ಲಿ ಸತ್ತವರೆಷ್ಟು? ವಿಜಯಪುರದ ಆಸ್ಪತ್ರೆಯಲ್ಲಿ ಆಮ್ಲಜನಕ ಸಿಗದೆ ಈಗ ಇಬ್ಬರು ಬಲಿಯಾಗಿರುವಂಥದ್ದು. ಬೆಳಗಾವಿ, ಕೊಪ್ಪಳ, ಬೀದರ್ನಲ್ಲೂ ಇಂಥದ್ದೇ ಸಮಸ್ಯೆ ಕ್ರಿಯೇಟ್ ಆಗಿದೆ. ಆಕ್ಸಿಜನ್ ಸಿಗದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಚಾಮರಾಜನಗರ ದುರಂತ ನಡೆದು 2 ದಿನ ಕಳೆದಿಲ್ಲ. ಆಕ್ಸಿಜನ್ ಹಾಹಾಕಾರ ಅದೆಷ್ಟರ ಮಟ್ಟಿಗೆ ಭುಗಿಲೆದಿದೆ ಅನ್ನೋದಕ್ಕೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಆಮ್ಲಜನಕ ಸಿಗದೆ ಮೃತಪಟ್ಟವರೇ ಸಾಕ್ಷಿ. ಹಾಗಾದ್ರೆ ಅದೆಂಥ ಆಮ್ಲಜನಕ ಸೃಷ್ಟಿಯಾಗಿದೆ, ಬನ್ನಿ ತೋರಿಸ್ತೀವಿ. ಸಾವಿನ ಸದ್ದೆ ಮರೆಯಲಾಗಿಲ್ಲ, ನೋವಿನ ನರಳಾಟ ಕಡಿಮೆಯಾಗಿಲ್ಲ. ಜನರೆಲ್ಲ ಬಿಕ್ಕುತ್ತಲೇ ಇದ್ದಾರೆ, ಅಳುತ್ತಲೇ ಹಿಡಿಶಾಪ ಹಾಕ್ತಿದ್ದಾರೆ. ಚಾಮರಾಜನಗರದ ದುರಂತ ಕಣ್ಮುಂದೆಯೇ ಇರುವಾಗ ಕಲಬುರಗಿಯಲ್ಲೂ ಅಂಥದ್ದೇ ಘೋರ ನಡೆದು ಬಿಟ್ಟಿದೆ. ಕಲಬುರಗಿಯಲ್ಲಿ ರಾತ್ರೋರಾತ್ರಿ 4 ಸೋಂಕಿತರ ಸಾವು ಹೋಯ್ತು. ಕಣ್ಮುಂದೆಯೇ ಜೀವ ಹೋಯ್ತು. ಕಲಬುರಗಿಯ ಅಫಜಲ್ಪುರ ತಾಲೂಕು ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದಂತೆ ಜನ ಪ್ರಾಣ ಬಿಡ್ತಿದ್ದಾರೆ. ಭಾನುವಾರ ರಾತ್ರಿಯಿಂದ 4 ಕೊರೋನಾ ಸೋಂಕಿತರು ಉಸಿರು ಚೆಲ್ಲಿದ್ದಾರೆ. ನಿನ್ನೆ ಮುಂಜಾನೆ 6 ಗಂಟೆಯಿಂದ 9 ಗಂಟೆ ತನಕ ಆಕ್ಸಿಜನ್ ಪೂರೈಕೆ ಸ್ಥಗಿತವಾಗಿದೆ. ಈ ವೇಳೆ ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ. ಅದರಂತೆ ಮತ್ತೆ ಹೀಗೆ ಮತ್ತಿಬ್ಬರು ಪ್ರಾಣ ಬಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಆಕ್ಸಿಜನ್ ಸಮಸ್ಯೆ ಇರೋದನ್ನ ಆಸ್ಪತ್ರೆ ಸಿಬ್ಬಂದಿ ಕೂಡ ಒಪ್ಪಿಕೊಂಡಿದ್ದಾರೆ. ಒಂದು ಪೇಷಂಟ್ ಅಂತೂ ಬೆಳಗ್ಗೆ ನೋಡಿದಾಗ ಹೇಳೀನಿ 2 to 3 hours ಬದುಕೋದು ನೀವು ಕಷ್ಟಪ್ಪ, ಸ್ಯಾಚುರೇಷನ್ ಭಾಳ ಕಡಿಮೆ ಆಗ್ಲಕ್ಕತ್ತದ, ದಯಮಾಡಿ ನೀವು ಮುಂದೆ ಹೋಗ್ತಂದ್ರೆ ನಾವು ಹೋಗಲ್ಲ ಅಂತ ಇರ್ತದೆ. ನಮ್ಗೆ ಆ್ಯಕ್ಚುಲಿ 93% ಸ್ಯಾಚುರೇಷನ್ ಕಡಿಮೆ ಇತ್ತು. ಅಂಥಲ್ಲಿ ಎಲ್ಲರ ಬೆಡ್ ಖಾಲಿ ಆಯ್ತಂದ್ರೆ ನೀವು ಮುಂದೆ ಸಾಗಿಸ್ಬೇಕಂತ ನಮ್ಮ ಆದೇಶ ಅದ. ಆದರೆ ಯಾರೂ ಜನರು ನಮ್ಮ ಕಡೆ ದುಡ್ಡಿಲ್ಲ, ನಾವು ಹೋಗಲ್ಲ ಅಂತ. ನಾವು ಏನು ಮಾಡ್ಬೇಕು ಸರ್ ಇಂಥ ಪರಿಸ್ಥಿತಿ? ಬೆಳಗಾವಿಯಲ್ಲಿ ಆಕ್ಸಿಜನ್ ಸಿಗದೆ 3 ಬಲಿ. ಇನ್ನು ಬೆಳಗಾವಿಯಲ್ಲೂ ಆಕ್ಸಿಜನ್ ಸಿಗದೆ 3 ಅಸುನೀಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಮೊನ್ನೆ ರಾತ್ರಿ ಆಕ್ಸಿಜನ್ಗೆ ಸಮಸ್ಯೆ ಉಂಟಾಗಿದ್ದು 3 ಪ್ರಾಣ ಬಿಟ್ಟಿದ್ದಾರೆ. ಹಣ ಕೊಟ್ಟವರಿಗಷ್ಟೇ ಬೆಡ್ ಕೊಡ್ತಿದ್ದಾರೆ ಅಂತ ಆಂಬ್ಯುಲೆನ್ಸ್ ಚಾಲಕರೇ ಆರೋಪ ಮಾಡ್ತಿದ್ದಾರೆ. ಇನ್ನು ಘಟನೆ ಬಳಿಕ ಆಸ್ಪತ್ರೆಗೆ ಅಪರ ಜಿಲ್ಲಾಧಿಕಾರಿ ಡಿಸಿಪಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಅನಾಹುತವನ್ನು ಒಪ್ಪಿಕೊಳ್ಳಲು ಮೊಂಡಾಟ ತೋರಿದ್ರು. ಬೆಳಗಾವಿ ಮಾತ್ರವಲ್ಲ, ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲೂ ವೆಂಟಿಲೇಟರ್ ದಿಢೀರ್ ಬಂದಾಗಿತ್ತು. ಹೀಗಾಗಿ ಸೋಂಕಿತನ ಸಂಬಂಧಿಕರು ಕಂಗಾಲಾಗಿದ್ರು. ಕೈಯಿಂದಲೇ ಗಾಳಿ ಬೀಸಿ ವೆಂಟಿಲೇಟರ್ಗಾಗಿ ಬೇಡಿಕೊಂಡ್ರು. ಬೀದರ್ನ ಹುಮ್ನಾಬಾದ್ ತಾಲೂಕು ಆಸ್ಪತ್ರೆಯಲ್ಲೂ ಆಕ್ಸಿಜನ್ಗೆ ಸಮಸ್ಯೆ ಉಂಟಾಗಿತ್ತು. ಸೋಂಕಿತರನ್ನ ದಾಖಲು ಮಾಡಿಕೊಳ್ಳದೆ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ವೈದ್ಯರೇ ಹೇಳ್ತಿದ್ರು. ಈ ಕುರಿತು ಟಿವಿ9 ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಹುಮ್ನಾಬಾದ್, ಭಾಲ್ಕಿ ಆಸ್ಪತ್ರೆಗೆ ತಲಾ 20 ಆಕ್ಸಿಜನ್ ಸಿಲಿಂಡರ್ಗಳನ್ನು ಜಿಲ್ಲಾಡಳಿತ ರವಾನಿಸಿತ್ತು. ಇನ್ನು ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಐಸಿಯುನಲ್ಲಿದ್ದ ಸೋಂಕಿತ ಮೃತಪಟ್ಟಿದ್ದಾನೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ರೋಗಿಗೆ ವೆಂಟಿಲೇಟರ್ ಅಳವಡಿಸಲಾಗಿತ್ತು. ನಿನ್ನೆ ಮಧ್ಯಾಹ್ನ ದಿಢೀರಂತ ಕರೆಂಟ್ ಹೋಗಿದೆ. ಯಾವುದೇ ಬ್ಯಾಕಪ್ ಇಲ್ಲದಿರುವುದರಿಂದ ಯುವಕ ಮೃತಪಟ್ಟಿದ್ದಾನೆ. ಹುಬ್ಬಳ್ಳಿಯಲ್ಲಿ ಆಕ್ಸಿಜನ್ ಸಿಗದೆ 5 ಸಾವು. ಹುಬ್ಬಳ್ಳಿ ಲೈಫ್ಲೈನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದ 5 ಆಕ್ಸಿಜನ್ ಸಿಗದೆ ಸಾವನ್ನಪ್ಪಿದ್ದಾರೆ. ಆದರೆ ಧಾರವಾಡ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ ಅಂತ ಡಿಎಚ್ಒ ಯಶವಂತ ಮದಿನಕರ್ ಹೇಳ್ತಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಲೈಫ್ಲೈನ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು.
ಇನ್ನು ಆಕ್ಸಿಜನ್ ಪೂರೈಸದಿದ್ದಕ್ಕೆ ವಿಜಯಪುರದ ಧನ್ವಂತರಿ ಆಸ್ಪತ್ರೆಯಲ್ಲಿ 2 ರೋಗಿಗಳು ಸಾವನ್ನಪ್ಪಿದ್ದಾರೆ. ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದ ಸೋಂಕಿತರಿಗೆ ಸರಿಯಾಗಿ ಆಕ್ಸಿಜನ್ ಪೂರೈಸಿಲ್ಲವೆಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಮಂಜುಗಡ್ಡೆಯಂತಾದ ಕೆಆರ್ ಆಸ್ಪತ್ರೆ ಆಕ್ಸಿಜನ್ ಟ್ಯಾಂಕ್. ಇನ್ನು ಮೈಸೂರಿನ ಜಿಲ್ಲೆಯ ಕೆಆರ್ ಆಸ್ಪತ್ರೆಯಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಕೆಆರ್ ಆಸ್ಪತ್ರೆ ಆಕ್ಸಿಜನ್ ಟ್ಯಾಂಕ್ ಮಂಜುಗಡ್ಡೆಯಂತಾಗಿತ್ತು. ಹಾಗಾಗಿ ಐಸ್ನಿಂದ ಆಕ್ಸಿಜನ್ ಸರಬರಾಜು ಯಂತ್ರದ ಪೈಪ್ ಲೈನ್ ಬ್ಲಾಕ್ ಆಗಿತ್ತು. ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಮಂಜುಗಡ್ಡೆ ಕರಗಿಸಿದ್ರು. ಬಳಿಕ 300ಕ್ಕೂ ಹೆಚ್ಚು ರೋಗಿಗಳಿಗೆ ಆಕ್ಸಿಜನ್ ಪೂರೈಸಲಾಯಿತು. ಇಲ್ಲವಾದಲ್ಲಿ ದೊಡ್ಡ ದುರಂತ ಸಂಭವಿಸಿಬಿಡ್ತಿತ್ತು. ಬೆಂಗಳೂರಿನಲ್ಲಿ ಆಕ್ಸಿಜನ್ಗೆ ಶುರುವಾಯಿತು ಹಾಹಾಕಾರ. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರುವ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ಗೆ ಹಾಹಾಕಾರ ಶುರುವಾಗಿದೆ. ಆಕ್ಸಿಜನ್ ಕೊರತೆ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿ ಕ್ಯಾಂಪ್ ಆಫೀಸರ್ಗೆ ಮಾಹಿತಿಯನ್ನು ಕೊಟ್ಟರು. ಕೂಡಲೇ ಐಜಿಪಿ ಹರಿಶೇಖರನ್ ಪೇಣ್ಯದ ಯೂನಿವರ್ಸಲ್ ಗ್ಯಾಸ್ ಏಜೆನ್ಸಿಯಿಂದ 10 ಆಕ್ಸಿಜನ್ ಸಿಲಿಂಡರ್, 1 ಟ್ಯಾಂಕರ್ ಆಕ್ಸಿಜನ್ ವ್ಯವಸ್ಥೆ ಮಾಡಿದರು. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ ಕೊರೋನಾಗೆ 292 ಬಲಿ. ಹೆಮ್ಮಾರಿಯ ಹೊಡೆತಕ್ಕೆ ರಾಜ್ಯವೇ ನಡುಗ್ತಾ ಇದ್ರೆ ಬೆಂಗಳೂರಿನ ಬುಡವೆ ಅಲುಗಾಡತೊಡಗಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ನಿನ್ನೆ 20,870 ಜನರಿಗೆ ವೈರಸ್ ಹೊಕ್ಕಿದ್ದು 132 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಉಳಿದ ಜಿಲ್ಲೆಗಳಲ್ಲೂ ಇಂತಹದ್ದೇ ದಾಳಿಯನ್ನ ಕೊರೋನಾ ನಡೆಸಿದೆ. ಸೋಂಕಿನ ಸುಳಿಗೆ ಸಿಲುಕಿರುವ ಮೈಸೂರಿನಲ್ಲಿ 2,293 ಜನರಿಗೆ ಕೊರೋನಾ ಹೊಕ್ಕಿದೆ. ಒಂದೇ ದಿನ 10 ಮಂದಿಯನ್ನ ಜಿಲ್ಲೆಯಲ್ಲಿ ಬಲಿ ಪಡೆದಿದೆ. ಇನ್ನು ಗಣಿನಾಡು ಬಳ್ಳಾರಿಯಲ್ಲಿ 1,280 ಜನರಿಗೆ ಕೊರೋನಾ ಕನ್ಫರ್ಮ್ ಆಗಿದ್ದು 27 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಹಾಗೆ ತುಮಕೂರಿನಲ್ಲಿ 1,636 ಜನರಿಗೆ ಸೋಂಕು ತಗುಲಿದ್ದು 14 ಮಂದಿ ಅಸುನೀಗಿದ್ದಾರೆ. ಶಿವಮೊಗ್ಗದಲ್ಲಿ 803 ಜನರಿಗೆ ಸೋಂಕು ಹೊಕ್ಕಿದ್ದು ಮೃತರ ಸಂಖ್ಯೆ ಮಾತ್ರ 15 ಇದೆ. ಮಂಡ್ಯದಲ್ಲಿ 1,506 ಜನರಿಗೆ ಸೋಂಕು ದೃಢಪಟ್ಟಿದ್ದು 6 ಜನರು ಪ್ರಾಣ ಬಿಟ್ಟಿದ್ದಾರೆ. ಹಾಗೆಯೇ ಹಾಸನ ಜಿಲ್ಲೆಯಲ್ಲಿ 2,278 ಜನರ ಮೇಲೆ ಕೊರೋನಾ ದಾಳಿ ನಡೆಸಿದ್ದು 5ರನ್ನ ಬಲಿ ಪಡೆದಿದೆ. ಇನ್ನು ಕಲಬುರಗಿಯಲ್ಲಿ 1,162 ಜನರಿಗೆ ಪಾಸಿಟಿವ್ ಬಂದಿದ್ದು 4 ಪ್ರಾಣ ಬಿಟ್ಟಿದ್ದಾರೆ. ಏನೇ ಹೇಳಿ, ಚಾಮರಾಜನಗರ ಜಿಲ್ಲಾಸ್ಪತ್ರೆ ದುರಂತಕ್ಕೆ ಕರುನಾಡಿ ಬೆಚ್ಚಿ ಬಿದ್ದಿದೆ. ಇದೀಗ ಜಿಲ್ಲೆಯಲ್ಲೂ ಜೀವವಾಯುವಿಗೆ ಸಮಸ್ಯೆ ಉಂಟಾಗಿದೆ. ಸರ್ಕಾರ ಇದರ ಮೇಲೂ ಎಚ್ಚೆತ್ತುಕೊಳ್ಳದಿದ್ರೆ ಆಸ್ಪತ್ರೆಗಳು ನರಕದ ಬಾಗಿಲುಗಳು ಆಗುವುದರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, TV9.